ಇನ್ನು ರಾಜ್ಯದಲ್ಲಿ 10 ಹಲವು ಸಮಸ್ಯೆಗಳಿದ್ದಾವೆ. ಅದರಲ್ಲೂ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿನ ಸಮಸ್ಯೆಗಳಿಗೆ ಇನ್ನೂ ಪರಿಹಾರ ಸಿಕ್ಕೇ ಇಲ್ಲ. ನಾಮಕವಾಸ್ತೆ ಅಧಿವೇಶನ ಮಾತ್ರ ಆ ಭಾಗದಲ್ಲಿ ನಡೆಸಲಾಗುತ್ತೆ ಅನ್ನುವಂತಹ ಅಸಮಾಧಾನ ಪ್ರತಿ ಬಾರಿಯೂ ಇದ್ದೇ ಇರುತ್ತೆ. ಆದರೆ ಇದೀಗ ನ್ಯೂಸ್ ಫಸ್ಟ್ ಮೂಲಕವಾಗಿ ತಮ್ಮ ಸಮಸ್ಯೆಗಳನ್ನು ಅಲ್ಲಿನ ಜನರೇ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಪರಿಹಾರವನ್ನು ಕೊಡಬೇಕು ಅಂತ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಜನರು ಡಿಮ್ಯಾಂಡ್ಗಳೇನು, ಏನೆಲ್ಲ ಮಾತನಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಇವತ್ತೇನು ಕುಂದಾನಗರಿ ಬೆಳಗಾವದಲ್ಲಿ ಇವತ್ತಿಂದೇನು ಅಧಿವೇಶನ ನಡೆಸ್ತಾ ಇದ್ದಾರೆ. ಈ ಅಧಿವೇಶನದಲ್ಲಿ ಇವತ್ತು ಉತ್ತರ ಕರ್ನಾಟಕ ಗಂಡುಬಿಟ್ಟು ಉತ್ತರ ಕರ್ನಾಟಕದ ರೈತರ ಸಮಸ್ಯೆ ಇರ್ಬೋದು, ಕೂಲಿ ಕೆಲಸ ಮಾಡೋ ಸಮಸ್ಯೆ ಇರಬೇಕು, ಆಟೋ ರಿಕ್ಷಾ ಚಾಲಕರ ಸಮಸ್ಯೆ, ಇಂಥವು ಹಲವಾರು ವಿದ್ಯಾರ್ಥಿಗಳ ಸಮಸ್ಯೆಗಿರ್ಬೋದು. ಈ ಸಮಸ್ಯೆಗಳನ್ನು ಬೆಳಗಾವಿ ಕುಂದಾನಗರಿಯಲ್ಲಿ ಏನಿವತ್ತು ಅಧಿವೇಶನದಲ್ಲಿ ಚರ್ಚೆ ಆಗಬೇಕೇ ಹೊರತು ಈ ಚರ್ಚೆಗಳನ್ನ ಬಿಟ್ಟು ಇವತ್ತು ನೀವು ಬೆಂಗಳೂರಿಂದ ದಕ್ಷಿಣ ಕರ್ನಾಟಕದಿಂದ ಮಂತ್ರಿಗಳು ಮಹಾದೇವರುಗಳು ಬಂದುಬಿಟ್ಟು ಇಲ್ಲಿ ಬೆಳಗಾವಿ ಗೋವಾದಲ್ಲಿ ಬಿದ್ದು ಕುಂದಾನಗರಿ ಪೇಡೆ ತಿಂದು ಮೀನಾ ತಿಂದು ರಗ್ಗೊಚ್ಕೊಂಡು ಮಕ್ಕೊಂಡು ಹೊಳ್ಳಿ ನೀವು ಊರಿಗೆ ಹೋಗೋದಲ್ಲ. ಇವತ್ತು ನೀವು ಏನು ಉತ್ತರ ಕರ್ನಾಟಕದಲ್ಲಿ ಗಂಡುಬಿಟ್ಟು ಬೆಳಗಾವಿಗೆ ಏನು ಅಧಿವೇಶನಕ್ಕೆ ಬಂದಿದ್ದೀರಿ, ಈ ಅಧಿವೇಶನವನ್ನು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಆಗಬೇಕು. ಕಳಸಾ ಬಂಡೂರಿ ಕಾಮಗಾರಿ ಆಗಬೇಕು, ರೈತರಿಗೆ ಏನು ತೊಂದರೆಗಳಿದಾವೆ ಅದನ್ನು ಕೆಲಸ ಆಗಬೇಕು, ಆಟೋ ರಿಕ್ಷಾ ಚಾಲಕರಿಗೆ 10 ಹಲವಾರು ಬೇಡಿಕೆಗಳ ಮನವಿ ಕೊಟ್ಟಿದ್ದೀವಿ, ಮನವಿ ಬಗ್ಗೆ ಚರ್ಚೆ ಆಗಬೇಕು. ಇವತ್ತು ಬೀದಿ ವ್ಯಾಪಾರಸ್ಥರದ್ದು ಸಂಘಟದಿಲ್ಲ ಅವ್ರ ಬಗ್ಗೆ ಚರ್ಚೆ ಆಗಬೇಕು. ಕೂಲಿ ಕೆಲಸ ಮಾಡೋರು ಅವ್ರದ್ದೇನು ಕೆಲಸ ಕಾಮಗಾರಿ ಮನವಿಯನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ನೀವೇನು ಹೇಳ್ತಾ ಇದ್ದೀವಿ, ಇವತ್ತು ಕೋಟಿಗಟ್ಟಲೆ ದುಡ್ಡನ್ನು ಖರ್ಚು ಮಾಡಿ ಸಿಂಗಾರನ್ನು ಮಾಡಿದಿರಿ ಬೆಳಗಾವಿ ಒಂದು ಏನು ಸುವರ್ಣಸದಕ್ಕೆ ಈ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿದಿರಿ. ತಾವು ಇಲ್ಲಿ ಕುತ್ಕೊಂಡು 8 ದಿನಗಳ ಕಾಲ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಜನರ ಸಮಸ್ಯೆಗಳ ಬಗೆಹರಿಸಬೇಕೇ ಹೊರತು ಕುತ್ಕೊಂಡು ನಾವು ರಸ್ತೆ ತಡೆ ಮಾಡಿದ್ವಿ, ನೀವು ರಸ್ತೆ ತಡೆ ಮಾಡಿದ್ವಿ ಅಂತ ನಾವು ಬಂದು ರಸ್ತೆ ತಡೆ ಮಾಡ್ಕೊತಿದ್ರೆ ನಮ್ಮನ್ನೇನು ಮಾಡ್ತೀರಿ, ನಮ್ಮ ಮೇಲೆ ಕೇಸ್ಗಳು ಹಾಕಿಸ್ತೀರಿ. ಇಂಥ ಕೆಲಸ ಕಾರ್ಯಗಳು ಬಿಡಬೇಕು. ತಕ್ಷಣ ಸಂಬಂಧಪಟ್ಟ ಇಲಾಖೆ ಅಧಿಕಾರ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಇದನ್ನು ಗಮನದಲ್ಲಿಟ್ಟುಕೊಂಡು ಮೊನ್ನೆ ಸಾರಿಗೆ ಸಚಿವರು ಇರ್ಬೋದು, ರಾಮಲಿಂಗಪ್ಪ ಅವರು ಇರ್ಬೋದು, ಇವತ್ತು ಎಲ್ಲರೂ ನಮ್ಮ ಬಗ್ಗೆ ಚರ್ಚೆ ಮಾಡಿ ಅಧಿವೇಶನ ಯಶಸ್ವಿಗೊಳಿಸಬೇಕು. ಅದು ಬಿಟ್ಟು ಅಧಿವೇಶನ ಹಾಳು ಮಾಡೋ ಹೊರತು ವಿನಂತಿ ಮಾಡ್ತಾರೆ. ಸರ್, ಫಸ್ಟ್ ಆಫ್ ಆಲ್ ಯೂತ್ಸ್ ಎಲ್ಲರೂ ಕೆಲಸ ಇಲ್ಲಾರ್ದ ಖಾಲಿ ತಿರುಗಾಡಕತ್ತಾರ. ಅವ್ರಿಗೂ ವೇಕೆನ್ಸಿ ಇದ್ರೂ ಗೌರ್ಮೆಂಟ್ ಕಾಲ್ಫಾರ್ಮ್ ಮಾಡತ್ತಿಲ್ಲ. ಅದು ಒಂದು ದೊಡ್ಡದೈತಿ. ಆಮೇಲೆ ಪ್ರತಿಭಟನೆ ಮಾಡಕತ್ರ ಅದಕ್ಕೂ ಅಡ್ಡಗಾಲಕತ್ತಾರ. ಹಿಂಗಾಗಿ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ಅದು ಮೇನ್ ಇರೋದು ಕೆಲಸದ ಅಭಾವ ಭಾಳ ಐತಿ. ಅದ್ರಾಗ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದೊಳಗೆ ಯಾವತ್ತೂ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ಮಾಡ್ತಾರೆ. ಈಗ ನಾವು ಹುಬ್ಬಳ್ಳಿ ಧಾರವಾಡದ ಬೇಡಿಕೆಗಳನ್ನು ಅಥವಾ ಧಾರವಾಡ ಜಿಲ್ಲೆಯ ಬೇಡಿಕೆಗಳನ್ನು ತೊಗೊತ ಹೋದರೆ ಬೆಂಗಳೂರು ಒಳಗೆ ಎಷ್ಟು ಗುಂಡಿ ಬಿದ್ದಾವು ಅನ್ನುವಂಥ ವಿಷಯದೊಳಗೆ ಈಗ ಚರ್ಚೆ ನಡೆದದ. ಒಂದು ಕಡೆ ಹುಬ್ಬಳ್ಳಿ ಧಾರವಾಡದ ವಿಷಯಕ್ಕೆ ಬರೋದಾದ್ರೆ ಕಿಮ್ಸು ಅದನ್ನು KMC RI ಮಾಡಿದರು. ಅದಕ್ಕೆ ಬೇಕಾದಂಥ ಅನುದಾನದ ಅವಶ್ಯಕತೆ, ಅಲ್ಲಿ ಬೇಕಾದಂಥ ಸಿಬ್ಬಂದಿ ವ್ಯವಸ್ಥೆಯನ್ನು ಫಸ್ಟು ಇವತ್ತು ರಾಜ್ಯ ಸರ್ಕಾರ ಕೊಡಬೇಕಾಗಿರುವಂಥದ್ದು ಅತ್ಯಂತ ಪ್ರಮುಖವಾದಂಥ ವಿಷಯ ಅಂತ ಇಟ್ಕೋಬೇಕಾಗ್ತದೆ. ಒಂದು ಅದರ ಜೊತೆಗೆ ಈಗ ಮಹಾನಗರ ಪಾಲಿಕೆಗೆ ತೊಗೊಳ್ಳೋಣ. ಮಹಾನಗರ ಪಾಲಿಕೆಯ ಒಳಗೆ ತೊಗೊಂಡ್ರೆ ಮಹಾನಗರ ಪಾಲಿಕೆಯ ವೈದ್ಯಾಧಿಕಾರಿಗೆ ಹುದ್ದೆಯನ್ನು ಇವತ್ತು ರಾಜ್ಯ ಸರ್ಕಾರ ವಿತ್ಡ್ರಾ ಮಾಡಿದೆ. ಅದನ್ನು ಮಹಾನಗರ ಪಾಲಿಕೆಯವರು ಸಹಿತ ರಾಜ್ಯ ಸರ್ಕಾರಕ್ಕೆ ಯಾಕೆ ಪ್ರಪೋಸಲ್ ಕೊಡಲಿಲ್ಲ ಅನ್ನುವಂಥದ್ದು ಭಾಳ ಮುಖ್ಯ. ಈಗ KMC ಮೇಲೆ ಎಷ್ಟು ಒತ್ತಡ ಬೀಳ್ತದೆ, ಆ ಒತ್ತಡದೊಳಗೆ ಸುಮಾರು 25ರಿಂದ 30% ಒತ್ತಡವನ್ನು ಮಹಾನಗರ ಪಾಲಿಕೆ ಆಸ್ಪತ್ರೆ ಅದನ್ನು ನಿಭಾಯಿಸ್ತಿತ್ತು ಅನ್ನುವಂಥದ್ದು ಒಂದು ಕಡೆ. ಅಂತಹ ಮಹಾನಗರ ಪಾಲಿಕೆಯ ಮುಖ್ಯ ವೈದ್ಯಾಧಿಕಾರಿ ಹುದ್ದೆಯನ್ನು ಇವತ್ತವರು ವಿತ್ಡ್ರಾ ಮಾಡಿದ್ದಾರೆ. ಇದು ಒಂದು ಕಡೆ. ಚಳಿಗಾಲದ ಅಧಿವೇಶನದ ಈ ಸಂದರ್ಭದೊಳಗೆ ಸುಮಾರು 8 ಏನು ಹೊಸ ಕಾಯ್ದೆಗಳನ್ನು ನಾವು ಜಾರಿಗೆ ತರಬೇಕು ಅಂತ ಅವ್ರೇನು ವಿಚಾರ ಮಾಡಿದ್ದಾರೆ. ಅದು ಅತ್ಯಂತ ಸಮಂಜಸವಾದಂಥ ಬೇಡಿಕೆಗಳು ಮತ್ತು ಆ ಸಮಂಜಸವಾದಂಥ ನಿರ್ಣಯಗಳು ಅಂತಂದೇಳಿ ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ಅದರ ಜೊತೆಗೆ ಈ ಭಾಗದೊಳಗೆ ಆಗ್ತಾ ಇರೋದ್ರಿಂದ ಈ ಭಾಗದ ಜ್ವಲಂತ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಿ ಚರ್ಚೆ ಮಾಡಿ ಅದಕ್ಕೆ ಸೂಕ್ತ ನಿರ್ಣಯ ಕೈಗೊಂಡು ಅದನ್ನು ಅನುಷ್ಠಾನಕ್ಕೆ ತರುವಂಥ ನಿಟ್ಟಿನಲ್ಲಿ ಈ ಒಂದು ಅಧಿವೇಶನ ಕಾರ್ಯಪ್ರವೃತ್ತ ಆದರೆ ಅದಕ್ಕೆ ಯೋಗ್ಯವಾದಂಥ ಸಾರ್ಥಕತೆ ಸಿಗ್ತದ ಅಂತಂದು ಈ ಸಂದರ್ಭದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.